ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನನಗೆ 6 ಎಳೆ ದಾರ ಬೇಕಾಗುತ್ತೆ. ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. 6 ಎಳೆ ಸುತ್ತಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್, ಅದು ಬಿಚ್ಕೊಳ್ಳಲ್ಲ, ಅದಕ್ಕೋಸ್ಕರ. ಈಗ ಮತ್ತೆ ನಾನು ಇಲ್ಲಿ 4mm ಬೀಡ್ಸ್ ಅಂತ ಸಿಗುತ್ತೆ. ನಾನು ಇಲ್ಲಿ ಗೋಲ್ಡ್ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ಜರಿ ಕಲರ್ ಗೋಲ್ಡ್ ಇರೋದ್ರಿಂದ ಗೋಲ್ಡ್ ತೊಗೊಳ್ತಾ ಇದ್ದೀನಿ. ನೀವು ಯಾವುದು ಸಿಲ್ವರ್ ಇದ್ದರೆ ಸಿಲ್ವರ್ ತೊಗೊಳ್ಬೇಕಾಗುತ್ತೆ, ಕಾಪರ್ ಇದ್ದರೆ ಕಾಪರ್ ತೊಗೊಳ್ಬೇಕಾಗುತ್ತೆ. ಮತ್ತು ನಾನು 0.75mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡೋದು. ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ಈಗ ಸ್ಯಾರಿಗೆ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಯಾರಿ ಪಲ್ಲು ಸೈಡಿಂದ ತೆಗೆದುಕೊಳ್ಬೇಕಾಗತ್ತೆ. ರೈಟ್ ಸೈಡಿಂದ ಅಂದರೆ ಕರೆಕ್ಟ್ ಸೈಡಿಂದ ಮಾಡ್ಕೊಳ್ಬೇಕಾಗುತ್ತೆ. ಜರಿ ಮೇಲೆಗಡೆ ಬರಬೇಕು, ಉಲ್ಟಾ ಸೈಡು ಹಿಂದೆ ಹೊಗಡೆ ಹೋಗಬೇಕು, ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನೀಡಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹಿಂದೆಗಡೆ ಹಸಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ನೋಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಅಲ್ಲಿಂದ ನೋಡಿ, 2 ಸಲ ಸಿಂಗಲ್ ಕ್ರೋಶೆ ಯಾಕೆ ಮಾಡಿದೆ ಅಂತಂದರೆ ಅದು ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ, ಗಂಟು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಸಲ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ 2 ಚೈನ್ಸ್ ಹಾಕಿ ದಾರ ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಗ್ಯಾಪ್ ಎಲ್ಲೂ ಬಿಡ್ದಿರ ಅಲ್ಲಿ ಏನು ಲಾಕ್ ಮಾಡ್ಕೊಂಡಿದ್ವಿ ಅದ್ರ ಪಕ್ಕದಲ್ಲೇ ಹೋಗಿ ದಾರಾನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಪುಟಾಣಿ ಒಂದು ಕಂಬ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರಾನ ತೊಗೊಂಡು ಬಂದು ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಹೋಗಿ ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಈ ಕಂಬ ಎಷ್ಟು ಬೇಕು ಅಂತ ನಾನು ಹೇಳ್ತೀನಿ. ಈ ಡಿಸೈನ್ಗೆ ಸ್ವಲ್ಪ ಒಂದು 5ರಿಂದ 6 ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಅದನ್ನು ನೀವು ಮಾಡ್ಕೊಳ್ಬೋದಾಗುತ್ತೆ. ನಾನು ಇಲ್ಲಿ ಒಟ್ಟು ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ಪಕ್ಕದಲ್ಲೇ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ. ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1. ಪಕ್ಕದಲ್ಲೇ ಎಲ್ಲೂ ಗ್ಯಾಪ್ ಬಿಡಬಾರ್ದು ಫ್ರೆಂಡ್ಸ್. ಪಕ್ಕದಲ್ಲೇ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನಿಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಟ್ಟು ಎಷ್ಟು ಮಾಡ್ಕೊಂಡಿದ್ದೀನಿ, ಕಂಬನೂ ಸೇರಿ ಅಂದರೆ 2 ಚೈನು ಸೇರಿ 1 2 3 4 5 6 7 8 ಅದು ಕಂಬ ಸೇರಿ ಒಟ್ಟು 8 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ದಾರ ಮೇಲ್ ಮಾಡಿಬಿಟ್ಟು ಆ ಬೀಡ್ಸ್ ಏನು ತೋರಿಸಿದೆ 4mm ಬೀಡ್ಸು, ನಾನು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಾರಕ್ಕೆ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಕರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ, ಜಾಸ್ತಿ ಲೂಸು ಮಾಡ್ಕೊಳ್ಬೇಡಿ, ಟೈಟು ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಕಂಬ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ಕಂಬ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ, ಮತ್ತು 3rd ಕಂಬ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಈಸಿಯಾಗಿ ಗೊತ್ತಿರೋ ಕಾರಣ ಸ್ವಲ್ಪ ನಾನು ಫಾಸ್ಟಲ್ಲೇ ತೋರಿಸಿದ್ದೀನಿ. ನಿಮ್ಗೆ ಹಂಗೂ ಇನ್ನೊಂದು ಸ್ವಲ್ಪ ಸ್ಲೋ ಬೇಕು ಅಂತಂದರೆ ಇಲ್ಲಿ ಸ್ಪೀಡ್ ಕಮ್ಮಿ ಮಾಡ್ಕೊಳೋದು ಇರುತ್ತೆ. ನಿಮಗೆ ಸೆಟ್ಟಿಂಗ್ಸಲ್ಲಿ ಹೋಗಿ ಕಡಿಮೆ ಮಾಡಿಕೊಂಡು ನೀವು ಬೇಕಾದ್ರೆ ನೋಡ್ಬೋದು. ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಪಕ್ಕದಲ್ಲೇ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಪ್ ಬಿಡ್ತು ಅಂತಂದರೆ ನಿಮಗೆ ಸ್ವಲ್ಪ ಫಿನಿಶಿಂಗ್ ಅಂದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1. ಮತ್ತು ನೋಡಿ, ಅಲ್ಲಿಂದ ದಾರ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 2 ಬೀಡ್ಸ್ ತೊಗೊಳ್ಬೇಕಾಗತ್ತೆ. ನೀವು ಈ ಥರ 2 ಬೀಡ್ಸ್ ಯೂಸ್ ಮಾಡಲ್ಲ ಅಂತಂದರೆ ಬೇಕಾದ್ರೆ ಯಾವುದಾದ್ರು ದಪ್ಪದು 1 ಬೀಡ್ಸ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ನೀವು. ಮತ್ತು ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಡಬಲ್ ಕ್ರೋಶಾನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. 1 ಡಬಲ್ ಕ್ರೋಶಾ ಆಯಿತು. ಸೆಕೆಂಡ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ, ಮತ್ತು 3rd ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ, 4th ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. 4 5 6th ಮಾಡ್ಕೊಳ್ತಾ ಇದ್ದೀನಿ.
ಮತ್ತು 7th ಡಬಲ್ ಕ್ರೋಶ ಅಂತ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪ್ ಬಿಡ್ದಿರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು 8th ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ದಾರ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 2 ಬೀಡ್ಸ್ ಹಾಕ್ಕೊಂಡು ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ದಾರಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ 6 ಎಳೆ ಸಮೇತಕ್ಕೂ ಹಾಕ್ಕೊಳ್ಬೇಕಾಗತ್ತೆ, 1 ಎಳೆನೂ ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ 6 ಎಳೆ ಸಮೇತನೂ ತೊಗೊಳ್ಬೇಕಾಗತ್ತೆ. 1 ಎಳೆ ಮಿಸ್ ಮಾಡ್ತು ಅಂದ್ರೂ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಇಲ್ಲೂ ಸಹ 8 ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಬೇಕಾಗತ್ತೆ. ಪುಟಾಣಿ ಕಂಬ ಬರೋ ಕಾರಣ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ಮುದ್ದಾಗಿ ಕಾಣುತ್ತೆ ಡಿಸೈನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಸ್ಕಿಪ್ ಮಾಡ್ತೀರಾ ನೋಡಿ. ಎಂಡಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ, ಅದನ್ನು ಸ್ಕಿಪ್ ಮಾಡ್ದಿರಾ ನೋಡ್ತು ಅಂತಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ನೋಡಿ ಕಂಬ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲೂ ಸಹ 8 ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಮತ್ತೆ ದಾರ ಮೇಲ್ ಮಾಡಿಬಿಟ್ಟು ಬೀಡ್ಸ್ ಹಾಕೊಳ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಅಷ್ಟೇ, ಜಾಸ್ತಿ ಹತ್ರಕ್ಕೂ ಹಾಕ್ಕೊಳ್ಬಾರ್ದು, ದೂರಕ್ಕೂ ಟೈಟಾಗೂ ಹಾಕ್ಕೊಳ್ಬಾರ್ದು. ಅದು ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಅಂದರೆ ಲಾಕಲ್ಲ, ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗಂದ್ರೇ ಅಷ್ಟೇ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ಲೂಸ್ ಮಾಡ್ಕೊಂಡ್ರೂ ಚೆನ್ನಾಗಿ ಬರಲ್ಲ, ಟೈಟಾಗಿ ಹಾಕ್ಕೊಂಡ್ರೂ ಚೆನ್ನಾಗಿ ಬರಲ್ಲ, ಎಳ್ಕೊಳಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಮಾಡ್ಕೊಳ್ಳಿ ನೀವು. ನೋಡಿ ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಅಂತಲೂ ಕನ್ಸಿಡರ್ ಮಾಡ್ಕೊಳ್ಬೋದು ನೀವು. ಮತ್ತು ದಾರ ಮೇಲ್ ಮಾಡಬೇಕು, ಮತ್ತು ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಬೇಕು, ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಲಾಕ್ ಮಾಡ್ಕೊಳ್ಬೇಕು, ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಕಂಬ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಬೀಡ್ ಲಾಕು ಅಷ್ಟೇ, ಜಾಸ್ತಿ ಲೂಸಾಗಿ ಮಾಡ್ಕೊಳ್ಬೇಡಿ, ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳಿ. ಎರಡೂ ಒಂದೇ ಸಲ ಸೇರಿಸ್ಕೊಳಕ್ಕೆ ನಿಮ್ಗೆ ಕಷ್ಟ ಆಯಿತು ಅಂತಂದರೆ ಒಂದೊಂದೇ ಲಾಕ್ ಒಂದು ಹಾಕ್ಬಿಟ್ಟು ಇನ್ನೊಂದು ಸೇರಿಸ್ಕೊಂಡು ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ದಪ್ಪ ಬೀಡ್ಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲೂ ಸಹ 8 ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಸ್ಟಾರ್ಟಿಂಗಲ್ಲಿ ಕಂಬ ಆದರೆ 2 ಚೈನ್ ಹಾಕ್ಕೊಂಡಿದ್ನಲ್ಲ, ಅದು ಸೇರಿ 8 ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಕಂಬ ಸ್ಟಾರ್ಟ್ ತೊಗೊಳ್ಳಲ್ಲ ಅಂತಂದರೆ ಎಕ್ಸ್ಟ್ರಾ 8 ಡಬಲ್ ಕ್ರೋಶ ಮಾಡ್ಕೊಳ್ಬೋದಾಗತ್ತೆ. ಅಲ್ಲಿಂದ 1 ಬೀಡ್ 2 ಬೀಡ್ಸ್ ಹಾಕ್ಕೊಬೇಕು, ಮತ್ತು ಡಬಲ್ ಕ್ರೋಶ 8 ಹಾಕ್ಕೊಬೇಕು, ಮತ್ತು 2 ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ 8 ಕಂಬ ಮಾಡಿಕೊಂಡು 8 ಕಂಬನೇ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಏನು ಹಾಕಿರ್ತೀರೋ ಫುಲ್ ಸ್ಯಾರಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಬೇಕಾಗುತ್ತೆ. ಒಂದಕ್ಕೆ ಕಮ್ಮಿ ಹಾಕೋದು, ಒಂದಕ್ಕೆ ಜಾಸ್ತಿ ಹಾಕೋದು, ಆ ರೀತಿ ಎಲ್ಲ ಮಾಡಬಾರ್ದು. ನೋಡಿಕೊಂಡು ಎಣಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಎಂಡಲ್ಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿದ್ದೀನಿ ನಾನು. ಮತ್ತು 2 ಬೀಡ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಕಂಬ ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಎಂಡಲ್ಲಿ ನೋಡಿ, ಎಂಡಲ್ಲಿ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಇಲ್ಲಿ 7 ಕಂಬ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಲಾಸ್ಟಲ್ಲಿ ಎಂಡ್ ಕ್ಲೀನಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಕಂಬನೇ ಎಂಡ್ ಮಾಡ್ಕೊಳ್ಬೇಕಾಗುತ್ತೆ. ಕುಚ್ಚಿಗೆ ಅಥವಾ ನೆಕ್ಸ್ಟ್ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಗೆ ಬರುತ್ತೆ ಅಂತ. ಅದು ಎಂಡ್ ಕ್ಲೀನಾಗಿ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಂಬನೇ ಎಂಡ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಎಂಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ 7 ಅಡ್ಜಸ್ಟ್ ಮಾಡಿಕೊಂಡು ಕಂಬ ಮಾಡ್ಕೊಂಡಿದ್ದೀನಿ. ಮತ್ತು 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ನೀಡಲ್ ಅಲ್ಲೇ ಇಟ್ಟು
ದಾರ ಕಟ್ ಮಾಡಿ ಇವಾಗ ನೀಡೆಲ್ಲ ಮೇಲೆ ಎಳ್ಕೊಳ್ಬೇಕಾಗುತ್ತೆ. ಇವಾಗ ಅದು ಟೈಟಾಗಿ ಸೆಕ್ಯೂರ್ ಆಗುತ್ತೆ. ಟೈಟಾಗಿ ಎಳ್ಕೊಂಡ್ರೆ ಸೆಕ್ಯೂರ್ ಆಗುತ್ತೆ, ಅದು ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಸೆಕ್ಯೂರ್ ಮಾಡೋದು ಅಂತ ಎಂಡಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡಿದ್ರೆ ನೋಡಿ. ಈ ರೀತಿ ಬಂದಿದೆ ಡಿಸೈನು. ನಾನು ಸೆಕೆಂಡ್ ಸ್ಟೆಪ್ಗೆ ಸೆರಗ್ ಕಲರ್ ಏನಿದೆ ಅದನ್ನು 6 ಎಳೆ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಈ ರೀತಿ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ 3 mm ಬೀಡ್ಸ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು 2.5 mm ಸಿಗುತ್ತೆ, ಅದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. 3 mm ಅಂದರೆ ಈ ಡಿಸೈನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಈಗ ನೋಡಿ, ಆ ಸ್ಯಾರಿ ಅದೇ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏನು ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ಆ ರೀತಿ ಹಿಂದೆಗಡೆ ಹಾಸಿ ನೀಡಲ್ಲಿ ಗಂಟನ್ನ ಇಟ್ಕೊಂಡು ಇಲ್ಲಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಮೇಲೆ ನೀಡಲ್ಲಿ ಹಾಕಿ ಈಸಿಯಾಗಿ ಗ್ಯಾಪ್ ಸಿಗುತ್ತೆ ನಿಮಗೆ, ಅಲ್ಲೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 2 ಚೈನ್ ಗ್ಯಾಪಲ್ಲೂ ಒಂದು ಲಾಕ್ ಒಂದು ಚೈನ್ ಯಾಕೆ ಹಾಕಿದೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಿಂದಕ್ಕೂ ಆಗಿಬಿಡುತ್ತೆ, ಅದಕ್ಕೋಸ್ಕರ ಒಂದು ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪಲ್ಲೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಅಥವಾ 5 ಆಗುತ್ತೆ. ಇಲ್ಲಿ ನನಗೆ 4 ಅಷ್ಟೇ ಇಡ್ತಾ ಇರೋದು, ಅದಕ್ಕೋಸ್ಕರ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಲಾಸ್ಟ್ ಕಂಬ ಏನು ಮಾಡ್ಕೊಂಡಿದ್ದೀನಿ ಅದರ ಮೇಲೆಗಡೆ ಏನು ಗ್ಯಾಪ್ ಕಾಣಿಸ್ತಿದೆ ಅಲ್ಲಿ ಹೋಗಿ ಅಲ್ಲೊಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈ 4 ಚೈನ್ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಒಂದು ಕುಚ್ಚು ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಈ 4 ಚೈನ್ಸ್ ಹಾಕ್ಕೊಂಡಿದ್ದೀವಿ. ಅಲ್ಲಿ ಲಾಸ್ಟ್ ಡಬಲ್ ಕ್ರೋಶ ಅಂದರೆ ಕಂಬ ಮೇಲೆಗಡೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ದಾರ ಮೇಲ್ ಮಾಡಬೇಕು ಡೈರೆಕ್ಟಾಗಿ. ನಾನೇನು 3 mm ಬೀಡ್ಸ್ ತೋರಿಸ್ದೆ ಅದನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಬೀಡ್ ತೊಗೊಂಡಿರೋದ್ರಿಂದ 3 ಮಾತ್ರ ಇಡಿಸಿದೆ ನನಗೆ. ನೀವು ಬೀಡ್ ಸೈಜ್ ನೋಡಿಕೊಂಡು ಸ್ಮಾಲ್ ಬೀಡ್ಸ್ ಎಷ್ಟು ಹಿಡಿಯುತ್ತೋ ಅದು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಅದನ್ನು ಸಹ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಈ ಸೈಡು ಏನು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಫಸ್ಟ್ ಡಬಲ್ ಕ್ರೋಶ ಮೇಲೆಗಡೆ ಗ್ಯಾಪ್ ಏನು ಕಾಣಿಸ್ತಿದೆ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಎಲ್ಲ ಡಬಲ್ ಕ್ರೋಶ ಕಂಬ ಮೇಲೆ ಕಡೆಗೂ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾನು ಒಂದು ಕುಚ್ಚು ಒಂದು ಗ್ಯಾಪ್ ಅಂತ ಮಾಡ್ಕೊಂಡಿದ್ದೀನಿ. ನೀವು ಒಂದೊಂದು ಕುಚ್ಚು ಒಂದೊಂದು ಗ್ಯಾಪ್ ಬಿಟ್ಟು ಬರೀ ಕುಚ್ಚು ಮಾತ್ರನೂ ಮಾಡ್ಕೊಳ್ಬೋದು. ನನಗೆ ಇಲ್ಲಿ ಕಸ್ಟಮೈಸ್ ಡಿಸೈನ್ ಮಾಡಿಸ್ಕೊಂಡಿರೋದ್ರಿಂದ ನಾನಿಲ್ಲಿ ಒಂದು ಕುಚ್ಚು ಒಂದು ಖಾಲಿ ಬಿಟ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಸಿಂಗಲ್ ಕ್ರೋಶಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಸಿಂಗಲ್ ಕ್ರೋಶ ಅಂತಂದರೆ ಅಲ್ಲೂ ಸಹ 4 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಕುಚ್ಚು ಹಾಕ್ಕೊಳ್ಬೋದಾಗುತ್ತೆ. ಈಗ ಮತ್ತೆ ಅಲ್ಲಿಂದ ದಾರ ಮೇಲ್ ಮಾಡಿಬಿಟ್ಟು ಮತ್ತೆ 3 mm ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. 3 mm ಬೀಡ್ಸ್ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಲಾಕ್ ಆಗಿ ಆದಮೇಲೆ ಪಕ್ಕದಲ್ಲೇ ಏನು ಸಿಂಗಲ್ ಡಬಲ್ ಕ್ರೋಶ ಕಾಣಿಸ್ತಿದೆ ಅದು ಫಸ್ಟ್ ಡಬಲ್ ಕ್ರೋಶ ಮೇಲೆ ಕಡೆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 4 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. 1 2 3 4. ನನಗೆ ಇಲ್ಲಿ ಕುಚ್ಚಿಗೋಸ್ಕರ ನಾನು 8 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದಾಗುತ್ತೆ. ಅಲ್ಲಿ ನೋಡಿ ನಾನು ಲಾಸ್ಟ್ ಡಬಲ್ ಕ್ರೋಶ ಮೇಲೆಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದಾರ ಮೇಲ್ ಮಾಡ್ಕೊಳ್ಬೇಕು. 3 mm ಬೀಡ್ಸು 3ನ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು 6 ಎಳೆ ಸಮೇತಕ್ಕೂ ಸೇರೋ ಹಂಗೆ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಅಂದರೆ ಡಬಲ್ ಕ್ರೋಶ ಮೇಲೆಗಡೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಡಬಲ್ ಕ್ರೋಶ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಬೇಕು. ನಾನು ಒಂದು ಕುಚ್ಚು ಒಂದು ಗ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ 8 ಡಬಲ್ ಕ್ರೋಶ ಕಂಬ ಮೇಲೆಗಡೆ ಒಟ್ಟು 7 ಸಿಂಗಲ್ ಕ್ರೋಶಸ್ ಬರುತ್ತೆ ಫ್ರೆಂಡ್ಸ್. 7 ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ದಾರ ಮೇಲ್ ಮಾಡ್ಕೊಳ್ಬೇಕು. 3 mm ಬೀಡ್ಸ್ನ 3 ಇನ್ಸರ್ಟ್ ಮಾಡಿಕೊಂಡು 6 ಎಳೆ ಸಮೇತಕ್ಕೂ ಇನ್ಸರ್ಟ್ ಮಾಡ್ಕೊಳ್ಬೇಕು. 1 ಎಳೆ ಮಿಸ್ ಮಾಡ್ತು ಅಂದ್ರೂ ನಿಮಗೆ ಫಿನಿಶಿಂಗ್ ಅನ್ನೋದು ಬರಲ್ಲ. 1 ಎಳೆನೂ ಮಿಸ್ ಮಾಡ್ಕೊಳ್ಬೇಡಿ. ಬೀಡ್ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶ ಕಂಬ ಮೇಲೆಗಡೆ ಫಸ್ಟ್ ಕಂಬ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ಸ್ ಹಾಕ್ಕೊಂಡು ಲಾಸ್ಟ್ ಡಬಲ್ ಕ್ರೋಶ ಮೇಲೆಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದಾರ ಮೇಲ್ ಮಾಡಬೇಕು. 3 mm ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು, ಮತ್ತೆ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಅದೇ ರೀತಿ ಸ್ಯಾರಿ ಫುಲ್ಲು ಫುಲ್ ಸ್ಯಾರಿನೂ ಅಷ್ಟೇ ಬೀಡ್ಸ್ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಒಂದು ಕುಚ್ಚು ಮಾಡ್ಕೊಂಡಿದ್ದೀನಿ, 2 ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಸ್ ಹಾಕ್ಕೊಂಡು ಲಾಸ್ಟ್ ಕಂಬ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಬೀಡ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ
ಮತ್ತು ಡಬಲ್ ಕ್ರೋಶ ಮೇಲೆಗಡೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಒಟ್ಟು 7 ಸಿಂಗಲ್ ಕ್ರೋಶಸ್ ಬರುತ್ತೆ. ಮತ್ತೆ ಒಂದು ಬೀಡ್ 3 ಬೀಡ್ಸ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಸೈಜ್ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದಾಗುತ್ತೆ. ಮತ್ತೆ ಕುಚ್ಚು ಬರೋಂಗೆ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶಸ್ ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಎಷ್ಟು ಬೀಡ್ಸ್ ಹಾಕ್ಕೊಂಡಿದ್ದೀರೋ ಅಷ್ಟೇ ಬೀಡ್ಸು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಒಂದು ಕುಚ್ಚು ಒಂದು ಖಾಲಿ ಬೇಕಾದ್ರೂ ಬಿಟ್ಕೊಳ್ಬೋದು, ನಿಮ್ಮಿಷ್ಟ ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಕಂಟಿನ್ಯೂ ಸ್ಯಾರಿ ಒಂದು ಕುಚ್ಚು ಒಂದು ಗ್ಯಾಪು ಒಂದು ಕುಚ್ಚು ಒಂದು ಗ್ಯಾಪ್ ಅಂತಾರೆ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ಇಲ್ಲಿ 4 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ಲಿ ಕುಚ್ಚು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು. ಅದೇ ರೀತಿ ಆ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಎಂಡಲ್ಲಿ ನೋಡಿ ನಾನು ಏನು ಕಡಿಮೆ ಹಾಕ್ಕೊಂಡಿದ್ನಲ್ವಾ ಅದಕ್ಕೋಸ್ಕರ ಲಾಸ್ಟಲ್ಲೂ ಸಹ ಸಿಂಗಲ್ ಕ್ರೋಶಸ್ ಫಸ್ಟ್ ಬಂದು ಆಮೇಲೆ ಕುಚ್ಚೇ ಎಂಡಾಗಿದೆ ಫ್ರೆಂಡ್ಸ್ ನನಗೆ. ಅದಕ್ಕೋಸ್ಕರ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನು ಅಲ್ಲಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಲ್ವ, ನಾನು ಎಂಡ್ ಹೇಗೆ ಮಾಡ್ಕೊಂಡೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇಲ್ಲಿ ಚಿಕ್ಕದಾಗೆ 3 ಚೈನ್ಸ್ ಹಾಕ್ಕೊಂಡು 2 ಸಲ ಲಾಕ್ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ನೀಡಲ್ಲಿ ಅಲ್ಲೇ ಇಟ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ದಾರ ಕಟ್ ಮಾಡಿ ಆದಮೇಲೆ ದಾರನ ಮೇಲಕ್ಕೆ ಎಳ್ಕೊಂಡು ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಸೆಕ್ಯೂರ್ ಆಗುತ್ತೆ, ಬಿಚ್ಕೊಳೋ ಚಾನ್ಸಸ್ ಕಮ್ಮಿ. ಅದಕ್ಕೋಸ್ಕರ ಈ ರೀತಿ ಹೇಳಿದ್ದೀನಿ. ಇದನ್ನು ಫಾಲೋ ಮಾಡ್ತು ಅಂತಂದರೆ ನಿಮಗೂ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಹೇಳಿದ್ದೀನಿ. ಬಿಗಿನರ್ಸ್ ಸ್ವಲ್ಪ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಹೇಳಿದ್ದೀನಿ. ಒಂದು ಗ್ಯಾಪು ಒಂದು ಕುಚ್ಚು ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಸ್ಟಾರ್ಟಿಂಗಲ್ಲಿ ಹೇಗೆ ಹಾಕ್ಕೊಂಡಿರ್ತೀರೋ ಕಂಟಿನ್ಯೂ ಸ್ಯಾರಿ ಅದೇ ರೀತಿ ಹಾಕ್ಕೊಳ್ತು ಅಂದರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕುಚ್ಚು ಹಾಕಿ ತೋರಿಸಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು ಅಂತ. ನಾನು ಅದೊಂದು ಕಲರು ಇದೊಂದು ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಕುಚ್ಚು ಎರಡೂ ಸಮವಾಗಿರೋದ್ರಿಂದ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಒಂದೇ ಕಲರ್ ಬೇಕು ಅಂತಂದ್ರೂ ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದಾಗತ್ತೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಡಿಸೈನು ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ನಾನು ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ಬರೀ ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.